ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಿದ್ದೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ದ ಥರ್ಡ್ ಪಾರ್ಟ್ ಆಫ್ ಬಸ್ಸು ಪ್ರಯಾಣದ ಸುಖ ದುಃಖ ಫ್ರಮ್ ದ 9th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 9ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಭಾಗ 3 ಆಫ್ ಬಸ್ಸು ಪ್ರಯಾಣದ ಸುಖ ದುಃಖಗಳು. So before starting with the lesson, I request you all to watch the part 1 and part 2, then come to this part 3. If you have not watched, ಅದನ್ನು ಫಿನಿಶ್ ಮಾಡಿ ಆಮೇಲೆ ಪಾರ್ಟ್ 3 ಬನ್ನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಲೆಸನ್. ಬಿಫೋರ್ ಸ್ಟಾರ್ಟಿಂಗ್ ಇಯರ್ಫೋನ್ ತಗೊಳ್ಳಿ, ಸಿಟ್ ಇನ್ ಅ ಕ್ವೈಟ್ ಪ್ಲೇಸ್, ಟೆಕ್ಸ್ಟ್ ಬುಕ್ ತಗೊಳ್ಳಿ, ಪೆನ್ಸಿಲ್ ತಗೊಳ್ಳಿ, ಎರೇಸರ್ ತಗೊಳ್ಳಿ. ವಿಲ್ ಸ್ಟಾರ್ಟ್ ವಿತ್ ದ ಲೆಸನ್. ಭಾಗ 3 ಆಫ್ ಬಸ್ಸು ಪ್ರಯಾಣದ ಸುಖ ದುಃಖಗಳು. ಇನ್ ದ ಲಾಸ್ಟ್ ಪಾರ್ಟ್ ವಿ ಲರ್ನ್ಡ್ ದಟ್ the author explained how he used to travel in the bus, how difficult and how happy and how different the traveling in the bus and how he will catch the bus antalla he explained in the part 2. So part 3 ಏನಾಗುತ್ತೆ? So now the people have got into the bus, ಎಲ್ಲರೂ ಬಸ್ಸಲ್ಲಿ ಇದ್ದಾರೆ. What happened next? So the author is saying ನಾನಾದರೂ and ನಾನು, it's like ನಾನು, at least me, ಇಂಥ ಪ್ರಸಂಗಗಳಲ್ಲಿ, in these kind of a incident, ಪ್ರಸಂಗ is an incident, ಇಂಥ ಅಂದರೆ like this, ಸಾಕಷ್ಟು many ಅಂದರೆ ಸಾಕಷ್ಟು ಅಂದರೆ ಎನಫ್ ನಂಬರ್ ಆಫ್ ಅ ಟೈಮ್, ನುಗ್ಗಾಟಗಳಲ್ಲಿ, ನುಗ್ಗಾಟ ಅಂದರೆ ಇನ್ ದ ರಶಲ್ಲಿ ಸಿಕ್ಕು ಮೊದಲಿಗನಾಗದಿದ್ದರೂ ಮೊದಲಿಗರಲ್ಲಿ ಓರ್ವನಾಗಬೇಕೆನ್ನುವ ತತ್ವದವನು. ಓರ್ವ ಇಸ್ ಒನ್ ಆಫ್ ದ ಪರ್ಸನ್. ತತ್ವ ಇಸ್ ಅ ಫಿಲಾಸಫಿ. ಮೊದಲಿಗ ಅಂದರೆ ಫಸ್ಟ್ ಪರ್ಸನ್. ಓಕೆ, ಸೊ ಹಿಯರ್ ದ ಆಥರ್ ಈಸ್ ಸೇಯಿಂಗ್ ಐ ವಾಂಟ್ ಟು ಬಿ ಒನ್ ಆಫ್ ದ ಪರ್ಸನ್. ಇಟ್ ಮೇ ನಾಟ್ ಬಿ ದ ಫಸ್ಟ್ ಪರ್ಸನ್. ಸೊ ಏನಂತಾರೆ, ಬೇಸಿಕಲಿ ದೆರ್ ಈಸ್ ಅ ಪುಷ್, ದೆರ್ ಈಸ್ ದ ರಶ್ ಇನ್ ದ ಬಸ್ ಅಲ್ವಾ. ಸೊ ದ ಪೀಪಲ್ ವಿಲ್ ಸ್ಟ್ರಗಲ್, ದೇ ರಶ್ ಆ್ಯಂಡ್ ದೇ ಪುಷ್ ಆ್ಯಂಡ್ ದೇ ಡೂ ಫೈಟ್ to get into the bus. The author is saying, I may not be the first person to do all these kind of incident, but I want to be the one of the person, orvanagabeku, one of the person in these incident anta the author is saying. Tatvadavanu, that kind of a philosophy. Ishtu gadibidi, so much of a rush, gadibidi is a rush, okay? ಮಾಡಿ ಏರುವುದರಲ್ಲಿ ಒಂದು ಸ್ವಾರ್ಥವಿದೆ. ಸೊ ಸ್ವಾರ್ಥ ಅಂದರೆ ಸೆಲ್ಫಿಶ್. ದೇರ್ ಈಸ್ ಅ ಒನ್ ಸೆಲ್ಫಿಶ್ in this kind of incident where we rush a lot and we'll get into the bus. ಏನದು? ವಾಟ್ ಈಸ್ ದ ಸ್ವಾರ್ಥ? ಅದೇನೆಂದರೆ, ವಾಟ್ ಈಸ್ ದಟ್ ಮೀನ್ಸ್, ಕಿಟಕಿಯ ಹತ್ತಿರದ ಸ್ಥಳ. ಕಿಟಕಿ ಅಂದರೆ ವಿಂಡೋ. ಸೊ whoever travels, most of them, they love to sit next to the window alva. Even I have tried, I have done this kind of a jobs where we have when I wanted to board the bus en martini, so I'll run as fast as possible and I should be the first person to get into the bus and I will catch hold of the nice place with the window, basically with the window. ಸೊ ಮೋಸ್ಟ್ ಆಫ್ ದ ಪೀಪಲ್ ಟ್ರೈನ್ ಇರ್ಬೋದು, ಫ್ಲೈಟ್ ಇರ್ಬೋದು, ಬಸ್ ಇರ್ಬೋದು, ಕಾರ್ ಇರ್ಬೋದು, ವಾಟ್ ಎವರ್ ಇಟ್ ಕ್ಯಾನ್ ಬಿ, ಮೋಸ್ಟ್ ಆಫ್ ದಮ್ ದೇ ಪ್ರಿಫರ್ ವಿಂಡೋ ಸೀಟ್. ಸೊ window seat is the first, the selfish thing that everyone will rush to the bus anta the author is saying here. Kitakiya hattirada sthala. Hattira andre near, sthala is a place, kitaki is a window, the place near the window. ಹೊರಗಿನ ಗಾಳಿಯೂ ಬೀಸುತ್ತದೆ. ಏನಕ್ಕೆ? ಮೇನ್ ಆಗಿ ಯು ಕ್ಯಾನ್ ಈಸಿಲಿ ವಾಚ್ ಎವ್ರಿಥಿಂಗ್ and ಗಾಳಿ ಬೀಸುತ್ತೆ. ಯು ಹ್ಯಾವ್ ದ ಆಕ್ಸೆಸ್ ಫಾರ್ ದ ವಿಂಡೋ. ಇಫ್ ಯು ವಾಂಟ್ ಯು ಕ್ಯಾನ್ ಕ್ಲೋಸ್, ಇಫ್ ಯು ವಾಂಟ್ ಯು ಕ್ಯಾನ್ ಓಪನ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಗಾಳಿ ಬರುತ್ತೆ ಅಂದರೆ, ಗಾಳಿ ಅಂದರೆ ವಿಂಡ್ ಆರ್ ದ ಏರ್. ಹೊರಗಿನ ಅಂದರೆ ಔಟ್ಸೈಡ್ ವಿಂಡ್ ಬರುತ್ತೆ. ಒಳಗಿನ ಜನಸಂಪರ್ಕವು ತಪ್ಪಿರುವುದಿಲ್ಲ. ಸೊ ಆ್ಯಂಡ್ ಆಲ್ಸೋ ಯು ವಿಲ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ದ ಪೀಪಲ್. ಸಂಪರ್ಕ ಇಸ್ ಅ ಕನೆಕ್ಷನ್. ಜನಸಂಪರ್ಕ, ಜನ ಇಸ್ ಅ ಪೀಪಲ್. ಜನಸಂಪರ್ಕ ಅಂದರೆ ಯು ವಿಲ್ ಬಿ ಕನೆಕ್ಟಿಂಗ್ ವಿತ್ ದ ಪೀಪಲ್ ಆಲ್ಸೋ. ಹಾಗೆ ಕಿಟಕಿಯ ಹತ್ತಿರ ಕುಳಿತು ಜನರ ನಡೆನುಡಿಗಳನ್ನು ಗಮನಿಸುವುದು. ಸೊ ವಾಟ್ ಬೇಸಿಕಲಿ ದ ಪೀಪಲ್ ನೆಕ್ಸ್ಟ್ ಟು ದ ವಿಂಡೋ ಏನು ಮಾಡ್ತಾರೆ, ದೇ ಕೀಪ್ ವಾಚಿಂಗ್ ದ ಅದರ್ ಪರ್ಸನ್. ಏನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ. ಯು ವಿಲ್ ಸಿ ಔಟ್ಸೈಡ್ ದ ವಿಂಡೋ ಆಲ್ಸೋ ವಾಟ್ ದ ಪೀಪಲ್ ಆರ್ ಡೂಯಿಂಗ್ ಅಂತ. ಸೊ ಕುಳಿತು, ಹತ್ತಿರ ಕುಳಿತು ಜನರ ನಡೆನುಡಿ ಇಸ್ ಅ ಬಿಹೇವಿಯರ್. ಸೊ ವಾಟ್ ದ ಪೀಪಲ್ ಆರ್ ಡೂಯಿಂಗ್ ಅಂತ ಗಮನಿಸು ಅಂದರೆ ಅಬ್ಸರ್ವ್ ಮಾಡೋದು. ದ ಪೀಪಲ್ ವಿಲ್ ಅಬ್ಸರ್ವ್ ವಾಟ್ ದ ಪೀಪಲ್ ಆರ್ ಡೂಯಿಂಗ್. ದ ಪರ್ಸನ್ ಹೂ ಇಸ್ ಸಿಟಿಂಗ್ ನೆಕ್ಸ್ಟ್ ಟು ದ ವಿಂಡೋ ವಿಲ್ ಸ್ಟಾರ್ಟ್ ಅಬ್ಸರ್ವಿಂಗ್ ವಾಟ್ ದ ಪೀಪಲ್ ಆರ್ ಡೂಯಿಂಗ್. ಬೇಸರವಾದಾಗ, ವೆನ್ ಹಿ ಫೀಲ್ ಸ್ಯಾಡ್, ಬೇಸರ ಇಸ್ ಅ ಬೋರ್ ಆದಾಗ ಹೊರಗಿನ ಪ್ರಕೃತಿಯ ಉಪಾಸಕನಾಗಿ ನಿಲ್ಲುವುದು. ಸೊ ಹೀಲ್ ಸ್ಟಾರ್ಟ್ ಎಂಗೇಜಿಂಗ್, ಹೀಲ್ ಸ್ಟಾರ್ಟ್ ಅಡ್ಮೈರಿಂಗ್ ದ ನೇಚರ್. ವೆನ್ ಯು ಫೀಲ್ ಬೋರ್ಡ್ ಅಬೌಟ್ ದ ಇನ್ಸೈಡ್ ದ ಬಸ್, ಬೋರ್ ಆದರೆ ದೇ ವಿಲ್ ಪುಟ್ ದೇರ್ ಹೆಡ್ ಔಟ್ಸೈಡ್ ಆ್ಯಂಡ್ ದಿಲ್ ಕೀಪ್ ಡೂಯಿಂಗ್ ಲೈಕ್ ದಿಸ್. ಹಿಂಗೆ ನೋಡ್ಕೊಂಡು ಕೂತಿರ್ತೀವಿ. ಸೊ ದಿಸ್ ಇಸ್ ವಾಟ್ ವಿ ಯೂಸ್ಡ್ ಯೂಶಲಿ ಡೂ. ಮಗದೊಮ್ಮೆ
ಒನ್ ಮೋರ್ ಟೈಮ್, ಮಾತುಕತೆಗಳಲ್ಲಿ ಭಾಗವಹಿಸಿ ಜೋರಾಗಿ ಮಾತನಾಡುವುದು. ದೇ ಸ್ಪೀಕ್ ವಿತ್ ದ ಪೀಪಲ್ ನೆಕ್ಸ್ಟ್ ಟು ದೆಮ್, ಜೋರಾಗಿ ಮಾತಾಡೋದು, ಟು ಸ್ಪೀಕ್ ವೆರಿ ಲೌಡ್ಲಿ. ಇಡೀ ಪ್ರಯಾಣದ ಅವಧಿಯನ್ನು ನಾಟಕದ ಅವಧಿ ಎಂದು ತಿಳಿದು ಪ್ರೇಕ್ಷಕನಾಗಿ ನಿಲ್ಲುವುದು. ಆರ್ ಎಲ್ಸ್, ಸೊ ದ ಎಂಟೈರ್ ಟ್ರಾವೆಲ್ ಇನ್ಸಿಡೆಂಟ್ ಇದೆ, ಟ್ರಾವೆಲ್ ಅವಧಿ ಅಂದರೆ ಟೈಮ್, ದ ಡ್ಯೂರೇಷನ್, ಹಿ ವಿಲ್ ಬಿಕಮ್ ಅ ಸ್ಪೆಕ್ಟೇಟರ್. ಓಕೆ, ಪ್ರೇಕ್ಷಕ ಇಸ್ ಅ ಸ್ಪೆಕ್ಟೇಟರ್. ಹಿ ವಿಲ್ ಜಸ್ಟ್ ಬಿಕಮ್ ಅ ಸ್ಪೆಕ್ಟೇಟರ್. ಹಿ ಡೋಂಟ್ ಡೂ ಎನಿಥಿಂಗ್, ಹಿ ವಿಲ್ ಜಸ್ಟ್ ಕೀಪ್ ವಾಚಿಂಗ್ ಎವ್ರಿ ಒನ್. ಎಲ್ಲರೂ ಮಾತಾಡೋದು, ಕೇಳಿಸ್ಕೊಳ್ಳೋದು, ನೋಡೋದು, ಹಿ ವಿಲ್ ಬಿಕಮ್ ಅ ಸ್ಪೆಕ್ಟೇಟರ್. ಸೊ ದೀಸ್ ಆರ್ ದ ಆಕ್ಟಿವಿಟೀಸ್ ದಟ್ ವಿಲ್ ಹ್ಯಾಪನ್ ಇನ್ಸೈಡ್ ದ ಬಸ್ ವೆನ್ ದೇ ಸಿಟ್ ನೆಕ್ಸ್ಟ್ ಟು ದ ವಿಂಡೋ. ವೆರಿ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡಿ. ಸೊ ವಿಂಡೋ ಪಕ್ಕ, ಕಿಟಕಿ ಪಕ್ಕ ಕೂತ್ಕೊಂಡಾಗ ಏನೆಲ್ಲ ಆಗುತ್ತೆ, ವಾಟ್ ಅಂಡ್ ಆಲ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್, ದಟ್ ಈಸ್ ದೇರ್ ಇನ್ ದಿಸ್ ಪ್ಯಾರಾಗ್ರಾಫ್. ಜನರು ತಮ್ಮ ತಮ್ಮ ಯೋಗ್ಯತಾನುಸಾರ ಸ್ಥಳಗಳನ್ನು ಅಲಂಕರಿಸಿದ ಬಳಿಕ ಟಿಕೆಟ್ ಸಮಾರಂಭ ನಡೆಯುತ್ತದೆ. ಸೊ ವೆನ್ ದ ಪೀಪಲ್ ವಿಲ್ ಸಿಟ್ ದೇರ್ ಇನ್ ದ ರೆಸ್ಪೆಕ್ಟಿವ್ ಪ್ಲೇಸಸ್, ವಾಟ್ ಎವರ್ ದ ಪ್ಲೇಸಸ್ ದೇ ಹ್ಯಾವ್ ಗಾಟ್, ಯೋಗ್ಯತಾನುಸಾರ ಅಂದ್ರೆ ದ ಒನ್ ಹೂ ಹ್ಯಾಸ್ ಕಮ್ ಫಾಟ್ ವೆರಿ ಹಾರ್ಡ್ಲಿ ಆ್ಯಂಡ್ ದೇ ಆರ್ ಮ್ಯಾನೇಜ್ ಟು ಗೆಟ್ ದ ವಿಂಡೋ ಪ್ಲೇಸ್, ದೇ ವಿಲ್ ಟೇಕ್ ದ ವಿಂಡೋ ಪ್ಲೇಸ್. The one who cannot take the window place, they'll sit next to them. The one who didn't get the seat at all, they will stand. So sometimes they will stand near the driver also. I am the person, I used to go and stand near the driver and in the front alley, because no people will come and engage with you a lot. There the place will be very easy for you. You will be having a good amount of a space there. You can stand comfortably. No one will come and push you. All these things will be there. So people will identify their own places and they'll stand comfortably as they prefer. So idella admele, after all these things, people will go to their places. Alankarisida balika ಅಂದ್ರೆ once they sat in all their respective places, ticket samaramba. Ticket ಅಂದ್ರೆ ticket ಕೊಡ್ತಾನೆ. Conductor will come and he will start issuing the ticket. That program will happen. Samaramba is a program. ಸ್ತ್ರೀ ಪ್ಯಾಸೆಂಜರ್ ಒಂದಿಗೆ ದೊಡ್ಡ ಚರ್ಚೆಯೇ ನಡೆಯುತ್ತದೆ. ಸೊ ಚರ್ಚೆ ಇಸ್ ಅ ಡಿಸ್ಕಷನ್. ಸೊ ದೇರ್ ವಿಲ್ ಬಿ ಅ ವೆರಿ ಹ್ಯೂಜ್ ಡಿಸ್ಕಷನ್, ದೊಡ್ಡ ಚರ್ಚೆ, ಅ ಬಿಗ್ ಅಂಡ್ ಹ್ಯೂಜ್ ಡಿಸ್ಕಷನ್ ದಟ್ ವಿಲ್ ಹ್ಯಾಪನ್ ವಿತ್ ದ ಲೇಡಿ ಪ್ಯಾಸೆಂಜರ್ಸ್. ಸ್ತ್ರೀ ಅಂದರೆ ಲೇಡಿ ಪ್ಯಾಸೆಂಜರ್ಸ್. ಓಕೆ, ಈ ಕೂಸು ನಿಮ್ಮದೇ ಏನ್ರಿ? ಸೊ ದ ಪರ್ಸನ್, ದ ಕಂಡಕ್ಟರ್ ವಿಲ್ ಆಸ್ಕ್, ಈ ಕೂಸು ನಿಮ್ಮದೇ ಏನ್ರಿ? ಇಸ್ ದಿಸ್ ಬೇಬಿ ಇಸ್ ಯೋರ್ಸ್? ಕೂಸು ಇಸ್ ಅ ಬೇಬಿ. ಹೌದು. ಎಷ್ಟು ವರ್ಷ ಆಗಿದೆ? ದ ಲೇಡಿ ವಿಲ್ ಸೇ ಹೌದು. ದೆನ್ ದ ಕಂಡಕ್ಟರ್ ವಿಲ್ ಆಸ್ಕ್, ಎಷ್ಟು ವರ್ಷ ಆಗಿದೆ? ಹೌ ಮೆನಿ ಇಯರ್ಸ್? 2 ತುಂಬಿ ಮೊನ್ನೆ ಅಮಾವಾಸ್ಯೆಗೆ 1 ತಿಂಗಳಾಯಿತು. ಸೊ ಶಿಲ್ ಟೆಲ್ 2 ತುಂಬಿತು. ಸೊ 2 ವರ್ಷ ತುಂಬಿ ಮುಂದಿನ ಅಮಾವಾಸ್ಯೆಗೆ, ಫಾರ್ ದ ನೆಕ್ಸ್ಟ್ ಅಮಾವಾಸ್ಯೆ ಇಟ್ ವಿಲ್ ಬಿ 1 month. ಸೊ ಬೇಸಿಕಲಿ ಶಿ ಇಸ್ ಟೆಲಿಂಗ್ ಇಟ್ಸ್ ಅ 2 year 1 month ಬೇಬಿ ಅಂತ ದ ಮದರ್ ಇಸ್ ಸೇಯಿಂಗ್. ಸೊ ದಟ್ ಈಸ್ ಹೌ ದ ಕಮ್ಯುನಿಕೇಶನ್ ವಿಲ್ ಬಿ ದೇರ್. ಓಕೆ, ಇಲ್ಲ 3 ವರ್ಷ ಆಗಿವೆ ಎಂದು ಅರ್ಥ. ಸೊ ದ ಕಂಡಕ್ಟರ್ ವಿಲ್ ಸೇ, ಇಲ್ಲ 3 ವರ್ಷ ಆಗಿದೆ ಅಂತ ಅರ್ಥ, ಇಟ್ಸ್ ಬಿನ್ 3 years ಅಂತ. ಯಾಕೆ ಇದು? ಬಿಕಾಸ್ ದರ್ ಇಸ್ ಅ ಸರ್ಟನ್ ಏಜ್ ಫಾರ್ ದ ಚೈಲ್ಡ್ ಆ್ಯಕ್ಚುಲಿ. ಸೊ ಅದಾದಮೇಲೆ ದ ಪರ್ಸನ್ ಹ್ಯಾಸ್ ಟು ಟೇಕ್ ಅ ಟಿಕೆಟ್ ಫಾರ್ ದ ಚಿಲ್ಡ್ರನ್ ಆಲ್ಸೋ. ಓಕೆ, ಬಿಕಾಸ್ ಆಫ್ ದಟ್ ರೀಸನ್ ದ ಕಂಡಕ್ಟರ್ ಇಸ್ ಆಸ್ಕಿಂಗ್ ದ ಏಜ್ ಆಫ್ ದ ಚೈಲ್ಡ್ ಎಂದು ಅರ್ಧ ಟಿಕೆಟ್ ಅನ್ನು ಪಡೆಯಲು ಸೂಚಿಸುವನು. ಸೊ ಹಿ ವಿಲ್ ಟೆಲ್, ನೋ ದ ಬೇಬಿ ಇಸ್ 3 years old, ಯು ಹ್ಯಾವ್ ಟು ಟೇಕ್ ದ ಹಾಫ್ ಟಿಕೆಟ್. ಮಕ್ಕಳಿಗೆ ಇಟ್ಸ್ ಅ ಹಾಫ್ ಟಿಕೆಟ್, ಫಾರ್ ದ ಎಲ್ಡರ್ಸ್ ದ ಫುಲ್ ಟಿಕೆಟ್. ಓಕೆನಾ? ಅದಕ್ಕೂ ಒಪ್ಪದಿರಲು ನಮಸ್ಕಾರ ಮಾಡುತ್ತಾ ನಿಲ್ಲುವ ಪ್ರಸಂಗಗಳು ಇವೆ. ಸೊ ಸಮ್ ಪೀಪಲ್ ದೇ ವೋಂಟ್ ಇವನ್ ಅಗ್ರಿ ಫಾರ್ ದಟ್ ಆಲ್ಸೋ. ಒಪ್ಪದಿರಲು ದೇ ವೋಂಟ್ ಇವನ್ ಅಗ್ರಿ ಫಾರ್ ದಟ್. ಇನ್ ದೀಸ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ವಿಲ್ ಆಲ್ಸೋ ಬಿ ದೇರ್ ಇನ್ ದ ಬಸ್. ಇನ್ನು ಬಸ್ಸು ಹೊರಡುತ್ತದೆ. ದ ಬಸ್ ವಿಲ್ ಡಿಪಾರ್ಟ್ ನೌ. ಕಂಡಕ್ಟರನ್ನು ತಲೆಗಳನ್ನು ಎಣಿಸುತ್ತಾನೆ. ಕಂಡಕ್ಟರ್ ವಿಲ್ ಸ್ಟಾರ್ಟ್ ಕೌಂಟಿಂಗ್ ದ ಹೆಡ್ಸ್. ಐ ವಿಲ್ ಕೌಂಟ್ ದ ಹೆಡ್ಸ್. ಒಂದು ಸಂಖ್ಯೆ ಕಡಿಮೆ ಬೀಳುತ್ತದೆ. ದೆರ್ ವಿಲ್ ಬಿ 1 number ಲೆಸ್ ಬೀಳುತ್ತೆ. ಬಸ್ಸನ್ನು ನಿಲ್ಲಿಸಲಾಗುತ್ತದೆ. ದ ಬಸ್ ವಿಲ್ ಬಿ ಹಾಲ್ಟೆಡ್. ಸ್ಟಾಪ್ ಮಾಡ್ತಾನೆ. ಎಲ್ಲರ ಟಿಕೆಟ್ ಪರೀಕ್ಷೆ ಆಗುತ್ತದೆ. ಹಿ ವಿಲ್ ಸ್ಟಾರ್ಟ್ ಚೆಕಿಂಗ್ ಎವ್ರಿ ಒನ್ಸ್ ಟಿಕೆಟ್. ಎಲ್ಲರ ಟಿಕೆಟ್ ಚೆಕ್ ಮಾಡ್ತಾನೆ. ಸಿಕ್ಕಿ ಬೀಳುವವರು ಹಳ್ಳಿಯ ಮುದುಕಮ್ಮ ಅಥವಾ ಪಟ್ಟಣದ ಸುಶಿಕ್ಷಿತ. ಸೊ ಸಿಕ್ಕಿ ಬೀಳೋದು ಯಾರು? ಸಿಕ್ಕಿ ಬೀಳೋದು ದ ಒನ್ ಹೂ ಗೆಟ್ ಕಾಟ್ ಈಸ್ ದ ಮುದುಕಮ್ಮ. ದ ಓಲ್ಡ್ ಲೇಡಿ ಆಫ್ ಅ ವಿಲೇಜ್ ಆರ್ ಪಟ್ಟಣದ, ನಗರದ ಅಂದರೆ ಸಿಟಿಯಲ್ಲಿ ಸುಶಿಕ್ಷಿತ ಅಂದರೆ ಎಜುಕೇಟೆಡ್ ಪರ್ಸನ್ ಆಫ್ ಅ ಸಿಟಿ. ಸೊ ಇದರ್ ದೀಸ್ 2 people ವಿಲ್ ಬಿ ಕಾಟ್. ಅವರಿಗಿಷ್ಟು ಮಂಗಳಾರತಿ ಆದ ನಂತರ ಬಸ್ಸು ನಾಗಾಲೋಟವನ್ನು ಇಕ್ಕುತ್ತದೆ. ಮಂಗಳಾರತಿ ಅಂದರೆ ಆಫ್ಟರ್ ಸ್ಕೋಲ್ಡಿಂಗ್ ದಮ್. ಆಫ್ಟರ್ ಸ್ಕೋಲ್ಡಿಂಗ್ ದ ಕಂಡಕ್ಟರ್ ವಿಲ್ ಸ್ಕೋಲ್ಡ್ ವೆರಿ ನೈಸ್ಲಿ. So this might happen sometimes unknowingly, and some people will do it knowingly. They won't take the ticket because the bus will be too rush. So they will think that the conductor won't get to know. But the conductor is very smart. They will check everyone's ticket. Ella ticket check ಮಾಡ್ತಾರೆ and he will find the right person. So he will scold them nicely and the bus will start moving forward. ಆಮೇಲೆ
ಬಸ್ಸು ಪ್ರಯಾಣದ ಸ್ಫೂರ್ತಿಯ ಉಗಮವೂ ಆಗಬಹುದು. ಸೊ ಬಸ್ ಪ್ರಯಾಣ ಹೇಗೆ, ಇಟ್ ಕ್ಯಾನ್ ಬಿಕಮ್ ಅ ಮೋಟಿವೇಶನ್ ಆಲ್ಸೋ. ಇಟ್ ಕ್ಯಾನ್ ಬಿ ದ ಸ್ಟಾರ್ಟಿಂಗ್, ದ ಬರ್ತ್ ಪ್ಲೇಸ್ ಆಫ್ ಅ ಮೋಟಿವೇಶನ್. ಸೊ ದೇರ್ ಯು ಮೈಟ್ ಫೀಲ್ ಮೋಟಿವೇಟೆಡ್ ವಿತ್ ಸಮ್ ಅದರ್ ಆಕ್ಟಿವಿಟೀಸ್ ಆರ್ ದ ವರ್ಡ್ಸ್. ಉಗಮ ಅಂದರೆ ದ ಬರ್ತ್ ಪ್ಲೇಸ್, ಸ್ಫೂರ್ತಿ ಅಂದರೆ ಮೋಟಿವೇಶನ್. ಬಹುಕಾಲ ಮೌನದಲ್ಲಿದ್ದು ಬೇಜಾರುಗೊಂಡಾಗ ಒಳ್ಳೆಯ ಮಾತುಗಾರ ಸಿಕ್ಕರೆ ತೀರೀತು. ಸೊ ಬಹುಕಾಲ, ಫಾರ್ ಅ ಲಾಂಗ್ ಟೈಮ್ ಯು ವಿಲ್ ಬಿ ವೆರಿ ಸೈಲೆಂಟ್, ಮೌನವಾಗಿದ್ದು. ಮೌನ ಅಂದರೆ ಸೈಲೆನ್ಸ್. ಬೇಜಾರುಗೊಂಡಾಗ ವಿ ಆರ್ ವೆರಿ ಸ್ಯಾಡ್. ಇಫ್ ಯು ಗೆಟ್ ಅ ಗುಡ್ ಪರ್ಸನ್ ಹೂ ಕ್ಯಾನ್ ಸ್ಪೀಕ್ ನೈಸ್ಲಿ, ಒಳ್ಳೆಯ ಮಾತುಗಾರ, ದ ಒನ್ ಹೂ ಕ್ಯಾನ್ ಸ್ಪೀಕ್ ನೈಸ್ಲಿ. ಸೊ ಅದು ಸಿಕ್ಕಿದ್ರೆ ಸಾಕು, ಯು ವಿಲ್ ಸ್ಟಾರ್ಟ್ ಸ್ಪೀಕಿಂಗ್. ಮಾತಿನ ಸುರಿಮಳೆ, ದ ಕೀಪ್ ಸ್ಪೀಕಿಂಗ್. ಸುರಿಮಳೆ ಅಂದರೆ ಮರೆ ಇಸ್ ಅ ರೈನ್. ಓಕೆ, ಸೊ ದೇರ್ ವಿಲ್ ಬಿ ಅ ರೈನ್ ಆಫ್ ಅ ವರ್ಡ್ಸ್ ಅಂತ ಅರ್ಥ. ದಟ್ ಮೀನ್ಸ್ ದೆ ಕೀಪ್ ಟಾಕಿಂಗ್. ಚರ್ಚೆಯ ಗಂಗಾ ಪ್ರವಾಹ. ಗಂಗಾ ಪ್ರವಾಹ ಇಟ್ಸ್ ಲೈಕ್ ಅ ಫ್ಲಡ್ ಇನ್ ಅ ಗೇಂಜಸ್, ಫ್ಲಡ್ ಇನ್ ಅ ಗಂಗಾ. ಸೊ ಅಷ್ಟೊಂದು ಮಾತಾಡ್ತಾರೆ, ದೆ ಕೀಪ್ ಟಾಕಿಂಗ್ ಆನ್ ಅಬೌಟ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ವಿಷಯ ಮುಖ್ಯವಲ್ಲ, ದೇರ್ ಇಸ್ ನೋ ಇಂಪಾರ್ಟೆನ್ಸ್ ಫಾರ್ ಎನಿ ಟಾಪಿಕ್. ಮಾತೇ ಮುಖ್ಯ. ದ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದೇ ಕ್ಯಾನ್ ಸ್ಪೀಕ್ ಆನ್ ಎನಿ ಟಾಪಿಕ್. ಯಾವುದ್ರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು, ಬಟ್ ಮಾತು ಬಹಳ ಮುಖ್ಯ ಆಸ್ ಅ ಇಂಪಾರ್ಟೆಂಟ್. ಭಾರತದ ವಿದೇಶ ನೀತಿಯಿಂದ ಹಿಡಿದು ಹಳ್ಳಿಯ ಗ್ರಾಮ ಪಂಚಾಯಿತಿಯ ಚುನಾವಣೆವರೆಗೆ. ಸೊ ವಾಟ್ ಆ್ಯಂಡ್ ಆಲ್ ದೇ ಟಾಕ್ ಅಂದರೆ ಭಾರತದ ವಿದೇಶಿ ನೀತಿ ಅಂದರೆ ಫಾರಿನ್ ಆ್ಯಕ್ಟ್, ಇಂಡಿಯನ್ ಫಾರಿನ್ ಆ್ಯಕ್ಟಿಂದ ಹಿಡಿದು ಫ್ರಮ್ ದಟ್ ಹಳ್ಳಿಯ ಗ್ರಾಮ ಪಂಚಾಯತಿ, ದೇ ವಿಲ್ ಆಲ್ಸೋ ಡಿಸ್ಕಸ್ ಅಬೌಟ್ ದ ಗ್ರಾಮ ಪಂಚಾಯತಿ ಆಫ್ ಅ ವಿಲೇಜ್ ಪಂಚಾಯತ್ ಬಗ್ಗೆ, ದ ಎಲೆಕ್ಷನ್ ದಟ್ ಇಸ್ ಬಿನ್ ಕಂಡಕ್ಟೆಡ್ ಇನ್ ದ ವಿಲೇಜ್ ಪಂಚಾಯತಿ, ಶಿಕ್ಷಣದ ಅಧೋಗತಿ, ದ ಎಜುಕೇಷನ್ ಪ್ರಾಬ್ಲಮ್ಸ್ ಇರ್ಬೋದು, ಜನರ ನೈತಿಕ ಅಧಿಪತನ. ದೆರ್ ಈಸ್ ನೋ ಮಾರಲ್, ದ ಮೊರಾಲಿಟಿ ಇನ್ ಅ ಪೀಪಲ್. ದೇ ಮೈಟ್ ಸ್ಪೀಕ್ ಅಬೌಟ್ ದಿಸ್ ಒನ್. ಮಾತನ್ನು ಜಗ್ಗಿ ಹಿಡಿಯಲಾಗುತ್ತದೆ. ದೇ ಸ್ಪೀಕ್ ಅಬೌಟ್ ಆಲ್ ದೀಸ್ ಟಾಪಿಕ್ಸ್ ವೆರಿ ಸ್ಟ್ರಾಂಗ್ಲಿ. ಜಗ್ಗಿ ಹಿಡಿಯೋದು ಅಂದರೆ ಟು ಸ್ಪೀಕ್ ಸ್ಟ್ರಾಂಗ್ಲಿ. ಒಂದು ಸಾರಿ ಎಲ್ಲಿಯೋ ಪ್ರಾರಂಭವಾದ ಮಾತು ಮತ್ತೆಲ್ಲಿಯೋ ಮುಗಿಯುತ್ತದೆ. ಸಮ್ಟೈಮ್ಸ್ ದೇ ಸ್ಟಾರ್ಟ್ ವಿತ್ ಸಮ್ ಅದರ್ ಟಾಪಿಕ್ ಬಟ್ ದೇ ಎಂಡ್ ವಿತ್ ಸಮ್ ಅದರ್ ಟಾಪಿಕ್. ದೇ ಡೋಂಟ್ ಇವನ್ ನೋ which topic they started with anta. So that's how the talk will keep going on in the travel. ಆಂಧ್ರ ನಾಡಿನ ಮುತ್ತುಗಾರನೊಡನೆ ಮಾತುಕತೆ ಹೂಡಿದೆ. ದೇಶದ ಸಮಸ್ಯೆಯ ಮೇಲೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಮಂಡಿಸಿದ ಬಳಿಕ ನಮ್ಮ ಸಮೀಪದ ವಿಷಯವೇ ಬಂತು. ಸೊ ದ ಒನ್ಸ್ ಹೀಸ್ ಆಥರ್ ಇಸ್ ಸೇಯಿಂಗ್ ಆಂಧ್ರ ನಾಡು ಅಂದರೆ ಆಂಧ್ರ ಪ್ರದೇಶದಿಂದ. ಸೊ ಹೀ ಸ್ಟಾರ್ಟೆಡ್ ಸ್ಪೀಕಿಂಗ್ ಟು ಅ ಪರ್ಸನ್. ಸೊ ಮಾತುಕತೆ ಇಸ್ ಅ ಡಿಸ್ಕಷನ್ ಆನ್ ದ ಪರ್ಸನ್, ದ ಸ್ಪೀಕ್ ಶುರು ಆಗುತ್ತೆ. ದೇಶದ ಸಮಸ್ಯೆ ಇಸ್ ಅ ಪ್ರಾಬ್ಲಮ್. ಸೊ ದೇ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ದ ಪ್ರಾಬ್ಲಮ್ ಆಫ್ ಅ ನೇಷನ್. ಸೊ ಅಲ್ಲಿಂದ ಹಿಡಿದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಅಂದರೆ ವೈಯಕ್ತಿಕ ಇಸ್ ಅ ಪರ್ಸ್ನಲ್ ಇಂಟ್ರೆಸ್ಟ್ ಇರ್ಬೋದು, ಪರ್ಸ್ನಲ್ ಒಪಿನಿಯನ್ಸ್, ಅಭಿಪ್ರಾಯದ ಒಪಿನಿಯನ್ಸ್ ಬಗ್ಗೆ ಹೇಳಿದ ಮೇಲೆ ನಮ್ಮ ಸಮೀಪದ ವಿಷಯ ವಿ ಗಾಟ್ ದ ವೆರಿ ಕ್ಲೋಸ್ ಟಾಪಿಕ್ ದಟ್ ಈಸ್ ಬೀನ್ ಕನೆಕ್ಟೆಡ್ ಟು ಅಸ್. ಏನದು? ನೀವು ದೇಶವೆಲ್ಲ ಸುತ್ತಿದ್ದೀರಿ. ಯು ಹ್ಯಾವ್ ಬೀನ್ ರೋಮ್ ದ ಎಂಟೈರ್ ಕಂಟ್ರಿ, ಮೋಸ್ಟ್ ಪಾರ್ಟ್ ಆಫ್ ದ ಕಂಟ್ರಿ. ಕರ್ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದಿ ಕರ್ನಾಟಕ ಎಂದು ಪ್ರಾಂತೀಯ ಅಭಿಮಾನದ ಪ್ರಶ್ನೆ ಕೇಳಿದೆ. ದ ಆಥರ್ ಆಸ್ ದಿಸ್ ಕ್ವೆಶನ್ ಟು ದ ಆಂಧ್ರ ಪರ್ಸನ್. ಅದೊಂದು ದರಿದ್ರ ನಾಡು ಎಂದು ಅವನ ಅಭಿಪ್ರಾಯ ಪಟ್ಟಾಗ ನಾನು ರೊಚ್ಚಿಗೆದ್ದೆ. ದ ಪರ್ಸನ್ ಟೋಲ್ಡ್ ಇಟ್ಸ್ ಅ ವೆರಿ ನಾನ್ಸೆನ್ಸ್ ಪ್ಲೇಸ್. ದರಿದ್ರ ಅಂದರೆ ವೆರಿ ನಾನ್ಸೆನ್ಸ್, ವೆರಿ ಬ್ಯಾಡ್ ಪ್ಲೇಸ್, ಪೆಥೆಟಿಕ್ ಪ್ಲೇಸ್ ಅಂತ ದ ಪರ್ಸನ್ ವಿಲ್ ಟೆಲ್. ಅವನು ಇದನ್ನು ಹೇಳಿದಾಗ ಆಥರ್ ರಿಯಲಿ ಗಾಟ್, ಕೋಪ ಬರುತ್ತೆ ಜಾಸ್ತಿ. ಈ ಗಾಟ್ ವೆರಿ ಆಂಗರ್ ಆ್ಯಂಡ್ ಹಿ ವಾಸ್ ವೆರಿ ಮಚ್ ಇರಿಟೇಟೆಡ್ ಬಿಕಾಸ್ ಆಫ್ ದಿಸ್ ಆನ್ಸರ್. ವೀರರ ನಾಡಾದ ಕಲಿಗಳ ನಮ್ಮ ನಾಡಿಗೆ ಅಪಮಾನವೇ ಎಂದು ಕೋಪದಿಂದ ಕುದಿದೆ. ದ ಕೋಪ ಅಂದರೆ ಆ್ಯಂಗರ್. ಹಿ ವಾಸ್ ಬಾಯ್ಲಿಂಗ್ ವಿತ್ ದ ಆ್ಯಂಗರ್. ಏನಕ್ಕೆ? ಇಟ್ಸ್ ಅ ವೀರರ ನಾಡು, ಇಟ್ಸ್ ಅ ಪ್ಲೇಸ್ ಆಫ್ ಅ ವೆರಿ ಬ್ರೇವ್ ಪೀಪಲ್. ಕಲಿಗಳ ನಾಡು, ಅಗೇನ್ ಇಟ್ಸ್ ಅ ಬ್ರೇವ್ ಮತ್ತು ವೆರಿ ಸ್ಟ್ರಾಂಗ್ ಪೀಪಲ್ಗಳ ನಾಡು. ಅವರ ಬಗ್ಗೆ ಈಸ್ ಸ್ಪೀಕಿಂಗ್ ಲೈಕ್ ದಿಸ್ ವೆರಿ ಸ್ಯಾಡ್ಲಿ ಅಂತ ದ ಆಥರ್ ವಿಲ್ ಗೆಟ್ ವೆರಿ ಇರಿಟೇಟೆಡ್ ಆ್ಯಂಡ್ ಹಿ ವಾಸ್ ವೆರಿ ಆ್ಯಂಗರ್. ಚರ್ಚೆಯಿಂದ ಗೆದೆಯಲಾಗದೆ ಇನ್ನು ಮಾರಾಮಾರಿಯಾಗುವ ಸ್ಥಿತಿ ಇತ್ತು. ಸೊ ದ ಡಿಸ್ಕಷನ್ ವಾಸ್ ಟೂ ಹಾಟ್ ಆ್ಯಂಡ್ ಇಟ್ ವಾಸ್ ರೀಚಿಂಗ್ ದ ವೆರಿ ಹೈಟ್ಸ್. ಮಾರಾಮಾರಿ ಅಂದರೆ ತುಂಬ ಎಕ್ಸ್ಟ್ರೀಮ್ ಲಿಮಿಟ್ಸ್ಗೆ ದ ಫೈಟ್ ವಾಸ್ ಗೋಯಿಂಗ್. ಸಹ ಪ್ರಯಾಣಿಕರು ಆ ಕುತ್ತಿನಿಂದ ನಮ್ಮಿಬ್ಬರನ್ನು ಪಾರುಗಣಿಸಿದರು. ಹೀಗೆ ಬಸ್ಸು ಪ್ರಯಾಣ ಒಂದೊಂದು ಸಲ ಅನಿರೀಕ್ಷಿತ ಗಂಡಾಂತರಕ್ಕೆ ಕೂಡ ಈಡು ಮಾಡುತ್ತಿರುವುದುಂಟು. ಸೊ ಏನಂತಾರೆ, ಸಾರಿ ನಾನೆಲ್ಲ ಮಿಸ್ ಮಾಡಿದೆ.
ಎಲ್ಲೋಯ್ತು, ಜಸ್ಟ್ ಗಿವ್ ಮಿ ಅ ಸೆಕೆಂಡ್, ಎಲ್ಲೋ ಮಿಸ್ ಮಾಡಿದೆ. ಓಕೆ, ಸೊ ಸಹ ಪ್ರಯಾಣಿಕರು, ದ ಕೋ ಪ್ಯಾಸೆಂಜರ್ಸ್, ಫೈನಲಿ ದೇ ಮೇಡ್ ದೆಮ್ ಕಾಮ್ ಆ್ಯಂಡ್ ದೇ ಮೇಡ್ ಎವ್ರಿಥಿಂಗ್ ಓಕೆ ಮಾಡ್ತಾರೆ. ಸೊ ಹೀಗೆ ಲೈಕ್ ದಿಸ್ ಬಸ್ಸು ಪ್ರಯಾಣ, ದ ಟ್ರಾವೆಲ್ ಇನ್ ದ ಬಸ್, ಸಮ್ಟೈಮ್ಸ್ ಒಂದೊಂದು ಸಲ, ಸಮ್ಟೈಮ್ಸ್ ಅನಿರೀಕ್ಷಿತವಾಗಿ, ಅನ್ಎಕ್ಸ್ಪೆಕ್ಟೆಡ್ಲಿ, ಅನ್ಇಂಟೆನ್ಷನಲಿ ಗಂಡಾಂತರಕ್ಕೆ, ಫಾರ್ ಅ ಬ್ಯಾಡ್ ಸಿಚುಯೇಷನ್, ಫಾರ್ ಅ ಬ್ಯಾಡ್ ಟೈಮ್ಗೆ ಇಟ್ ಮೈಟ್ ಪುಷ್ ಯು. ಸೊ ದಿಸ್ ಇಸ್ ದ ಥರ್ಡ್ ಪಾರ್ಟ್ ಆಫ್ ಬಸ್ಸು ಪ್ರಯಾಣದ ಸುಖ ದುಃಖಗಳು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಆರ್ ಇಮೇಲ್ ಮಾಡಿ ಟು yashasvikannadavani@gmail.com. ನಿಧಾನಕ್ಕೆ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಸಿಟ್ ಆ್ಯಂಡ್ ಕೇರ್ಫುಲಿ ಲಿಸನ್ again and again if you have not listened. Most of the explanation is I have given in English ಮಾತ್ರನೇ ಕೊಟ್ಟಿದ್ದೀನಿ. You should find it comfortable. ಡೌಟ್ ಇದ್ದರೆ ಆಸ್ ಐ ಮೆನ್ಷನ್ ಯು ಕ್ಯಾನ್ ರೀಚ್ ಮಿ ಔಟ್. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೂ ಇಸ್ ಸ್ಟ್ರಗ್ಲಿಂಗ್ ಟು ಲರ್ನ್ ದ ಲೆಸನ್. And I'll meet you with another part, and that would be the last part of Bassu Prayanada Sukha Dukha. Adadmele we'll be going with the activities. So meet you in the next part of the video. Thank you so much. Dhanyavadagalu. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2 vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.